ನಾನು ಬದುಕಿರುವವರೆಗೂ ಯೆಹೋವನನ್ನು ಕೀರ್ತಿಸುತ್ತಿರುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಭಜಿಸುತ್ತಿರುವೆನು. ನನ್ನ ಧ್ಯಾನದಿಂದ ಆತನಿಗೆ ಮೆಚ್ಚುಗೆಯಾಗಲಿ. ನಾನಾದರೂ ಯೆಹೋವನಲ್ಲಿ ಆನಂದಿಸುವೆನು. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆ. ಈ ಮುಂಜಾನೆ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಮತ್ತೊಂದು ದಿನವನ್ನ, ಮತ್ತೊಂದು ವಾರವನ್ನ ನಮ್ಮ ಜೀವಿತದಲ್ಲಿ ನಿನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ದೇವರೇ ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿದ್ದಿ. ಈ ಒಂದು ವಾರ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬರುವಂತಹ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕಳೆದ ವಾರ ನಿಮ್ಮನ್ನು ಆರಾಧಿಸಿದಂತಹ ಅನೇಕರು ಕರ್ತನೇ ಈ ಲೋಕವನ್ನು ಬಿಟ್ಟು ಅಗಲಿ ಹೋಗಿರುವಾಗ, ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ಕೊಟ್ಟಿರುವಾಗ ಯಥಾರ್ಥ ಹೃದಯದಿಂದ ಮತ್ತೊಂದು ಆವರ್ತಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ದಿನದ ಆರಾಧನೆ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇರಲಿ. ನಾವು ಹಾಡುವ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಮುಂಜಾನೆಯಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣದಲ್ಲಿ, ನಮ್ಮ ಗ್ರಾಮಗಳಲ್ಲಿ ನಡೆಯುವ ಪ್ರತಿಯೊಂದು ಆರಾಧನೆಗಳನ್ನು ಆಶೀರ್ವದಿಸು. ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆ ಕಲಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇಲೆ. ಮತ್ತದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ತಿಳಿಸುವಂಥವನಾಗಿದ್ದೇನೆ. ನಾವು ಓದಿದ ಕೀರ್ತನೆ 104ನೇ ಕೀರ್ತನೆ, ಅದರ 33ನೇ ವಾಕ್ಯ ಮತ್ತು 34ನೇ ವಾಕ್ಯ. ನಾನು ಬದುಕಿರುವವರೆಗೂ ಯೆಹೋವನನ್ನು ಕೀರ್ತಿಸುತ್ತಿರುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಭಜಿಸುತ್ತಿರುವೆನು. ನನ್ನ ಧ್ಯಾನದಿಂದ ಆತನಿಗೆ ಮೆಚ್ಚುಗೆಯಾಗಲಿ. ನಾನಾದರೂ ಯೆಹೋವನಲ್ಲಿ ಆನಂದಿಸುವೆನು. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ, ಇದೇ ಕೀರ್ತನೆಯ ಕೊನೆ ವಾಕ್ಯದ ಕೊನೆ ಭಾಗದಲ್ಲಿ ಕೀರ್ತನೆಗಾರನು ಹಾಡಿರುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸಿ ಆತನ ನಾಮವನ್ನು ನಾವು ಮಹಿಮೆಪಡಿಸುವ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ಆತನಿಗೆ ಸಲ್ಲತಕ್ಕ ಮಹಿಮೆಯನ್ನು, ಗೌರವವನ್ನು ನಾವು ಸಲ್ಲಿಸುವಂಥವರಾಗಿರುವ. ಪವಿತ್ರಾತ್ಮನೇ ನೀಳಿದು ಬಾರಯ್ಯ, ನನ್ನನ್ನು ಅಭಿಷೇಕ ನೀ ಮಾಡಯ್ಯ. ಪವಿತ್ರಾತ್ಮನೇ ನೀಳಿದು ಬಾರಯ್ಯ, ನನ್ನನ್ನು ಅಭಿಷೇಕ ನೀ ಮಾಡಯ್ಯ. ಬಡಗಣ ಗಾಳಿಯೇ ನನ್ನ ಮೇಲೆ ನೀ ಬೀಸು, ತೆಂಕಣ ಗಾಳಿಯೇ ನನ್ನ ಮೇಲೆ ನೀ ಬಾ. ಬಡಗಣ ಗಾಳಿಯೇ ನನ್ನ ಮೇಲೆ ನೀ ಬೀಸು, ತೆಂಕಣ ಗಾಳಿಯೇ ನನ್ನ ಮೇಲೆ ನೀ ಬಾ. ಸುಗಂಧ ವಾಸನೆ ನಾ ಬೀರಲು, ಶಿಲುಬೆಯ ಸಂದೇಶ ನಾ ಸಾರಲು. ಸುಗಂಧ ವಾಸನೆ ನಾ ಬೀರಲು, ಶಿಲುಬೆಯ ಸಂದೇಶ ನಾ ಸಾರಲು. ಪವಿತ್ರಾತ್ಮನೇ ನೀಳಿದು ಬಾರಯ್ಯ,
ನನ್ನನು ಅಭಿಷೇಕ ನೀ ಮಾಡಯ್ಯ. ಪವಿತ್ರಾತ್ಮನೇ ನೀಳಿದು ಬಾರಯ್ಯ, ನನ್ನನು ಅಭಿಷೇಕ ನೀ ಮಾಡಯ್ಯ. ಪಂಚಾಶತಮಾದ ಮುಂಗಾರು ಸುರಿಯಲಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸಲಿ. ಪಂಚಾಶತಮಾನ ಮುಂಗಾರು ಸುರಿಯಲಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸಲಿ. ಜೀವನದಿಯಲ್ಲಿ ಈಜಾಡಲು ಜೀವಕರ ಹೊಳೆಗಳನ್ನು ನಾ ಹರಿಸಲು. ಜೀವನದಿಯಲ್ಲಿ ಈಜಾಡಲು ಜೀವಕರ ಹೊಳೆಗಳನ್ನು ನಾ ಹರಿಸಲು. ಪವಿತ್ರಾತ್ಮನೇ ನೀಡಿದು ಬಾರಯ್ಯ, ನನ್ನನು ಅಭಿಷೇಕ ನೀ ಮಾಡಯ್ಯ. ಪವಿತ್ರಾತ್ಮನೇ ನೀಡಿದು ಬಾರಯ್ಯ, ನನ್ನನು ಅಭಿಷೇಕ ನೀ ಮಾಡಯ್ಯ. ನನ್ನನು ಅಭಿಷೇಕ ನೀ ಮಾಡಯ್ಯ, ನನ್ನನು ಅಭಿಷೇಕ ನೀ ಮಾಡಯ್ಯ. ರೋಮಪತ್ರಿಕೆ ಅದರ 1ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ತಾನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದಂತಹ ಒಂದು ಮಾತು, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರನ್ನ ಆರಾಧಿಸುವಂತಹ ಒಂದು ಸಂದರ್ಭವನ್ನ, ಅವಕಾಶವನ್ನ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೆ. 104ನೇ ಕೀರ್ತನೆಯಲ್ಲಿ ನಾವು ಓದಿದಂಥದ್ದು, ನಾನು ಬದುಕಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು, ಕೀರ್ತಿಸುತ್ತಿರುವೆನು. ನನ್ನ ಜೀವಮಾನವೆಲ್ಲ ನನ್ನ ದೇವರನ್ನ ಭಜಿಸುತ್ತಿರುವೆನು. ದೇವರು ನಮ್ಮಿಂದ ಬಯಸುವಂತಹ, ದೇವರು ನಮ್ಮಿಂದ ಎದುರು ನೋಡುವಂತಹ ಏಕೈಕ ಕಾರ್ಯ ಅನ್ನುವಂಥದ್ದು ನಾವು ಆತನನ್ನ ಸ್ತುತಿಸುವಂತವರಾಗಿರಬೇಕು ಎಂಬುದಾಗಿ ಹೇಳಿ, ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಮುಂಜಾನೆಯಿಂದ ರಾತ್ರಿಯ ತನಕ ಸ್ತೋತ್ರವನ್ನ ಹೇಳುತ್ತಾ ಕೂರಬೇಕು ಎಂಬುದಾಗಿ ಅಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನೀವು ಏನೇ ಮಾಡಿದರೂ ಕರ್ತನಿಗೋಸ್ಕರವಾಗಿ ಮಾಡಿರಿ. ನಮ್ಮ ಕೆಲಸಗಳಲ್ಲಿ, ನಮ್ಮ ಓದುಗಳಲ್ಲಿ, ಪ್ರತಿಯೊಂದು ಕಾರ್ಯಗಳಲ್ಲಿ ದೈವಿಕವಾದಂತಹ ಆ ಒಂದು ಸಾನ್ನಿಧ್ಯವನ್ನ ನಾವು ಅನುಭವಿಸುವಂತವರಾಗಿರಬೇಕು. ಕೇವಲ ಭಾನುವಾರ ದಿನದಲ್ಲಿ ಮಾತ್ರವಲ್ಲ, ಜೀವಿತದ ಪ್ರತಿಯೊಂದು ಘಳಿಗೆಗಳಲ್ಲಿ ಆತನನ್ನ ಸ್ತುತಿಸುವಂತವರಾಗಿರಬೇಕು ಎಂಬುದು ದೇವರು ನಮ್ಮಿಂದ ಬಯಸುವಂಥದ್ದು, ಎದುರು ನೋಡುವಂತಹ ಒಂದು ಕಾರ್ಯವಾಗಿದೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಾವು ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ನಾವು ಹಾಡಿದ ಹಾಡಿನ ಅದರ ಪ್ರಾರಂಭ ಚರಣ ಈ ರೀತಿ ಹೇಳ್ತಾ ಇದೆ,
ಬಡಗಣ ಗಾಳಿಯೇ ನನ್ನ ಮೇಲೆ ನೀ ಬೀಸು, ತೆಂಕಣ ಗಾಳಿಯೇ ನನ್ನ ಮೇಲೆ ನೀ ಬಾ, ಸುಗಂಧ ವಾಸನೆ ನಾ ಬೀರಲು, ಶಿಲುಬೆಯ ಸಂದೇಶ ನಾ ಸಾರಲು. ಯೇಸು ಸ್ವಾಮಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದಂತಹ ಮಾತನ್ನ ನಾವು ಓದಿ ಕೇಳಿದ್ದೇವೆ. ನೀವು ಪ್ರತ್ಯೇಕವಾಗಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಅದರ 5ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನಿಮಗಾದರೂ ಇನ್ನೂ ಸ್ವಲ್ಪ ದಿನದೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು, ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತಹ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. ಆ ಪವಿತ್ರಾತ್ಮನು, ಆ ವಾಗ್ದಾನವು ತ್ರಿಯೇಕ ದೇವರ ಆ ಒಂದು ಸಾನ್ನಿಧ್ಯ, ಆ ದೇವರು ಪೌಲನು ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆಯುವಂಥದ್ದು, ದೇವರ ಪವಿತ್ರಾತ್ಮನು ವಾಸಿಸುವುದಕ್ಕೆ ನಿಮ್ಮ ದೇಹವು ದೇವರ ಗರ್ಭಗುಡಿಯಾಗಿದೆ. ಈ ಪವಿತ್ರಾತ್ಮನು ನಮ್ಮ ಮೇಲೆ ಬರುವುದಕ್ಕೆ ಕಾರಣ ಅಥವಾ ತಂದೆಯಾದ ದೇವರು ಅಥವಾ ಯೇಸು ಕ್ರಿಸ್ತನು ಈ ವಾಗ್ದಾನವನ್ನ ನಮ್ಮ ಮೇಲೆ ಕಳುಹಿಸುವುದಕ್ಕೆ ಕಾರಣ, ನಾವು ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಇವತ್ತು ಇಡೀ ಕ್ರೈಸ್ತ ಪ್ರಪಂಚ ಪಂಚಾಶತಮ ಭಾನುವಾರವನ್ನ ಆಚರಿಸುವಂಥದ್ದಾಗಿ ನಾವು ನೋಡುತ್ತೇವೆ. ದ ಡೇ ಆಫ್ ಪೆಂಟೆಕೋಸ್ಟ್. ಏನು ಈ ಪಂಚಾಶತಮ ದಿನ? ಇದರ ಹಿನ್ನೆಲೆ ಏನಾಗಿದೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಸರಿಸುಮಾರು 40 ದಿನಗಳ ತನಕ ವಿವಿಧ ಸ್ಥಳಗಳಲ್ಲಿ ತನ್ನ ಶಿಷ್ಯರಿಗೆ ತೋರ್ಪಡಿಸಿಕೊಂಡು ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟ ನಂತರ ಹಳೆಯ ಒಡಂಬಡಿಕೆಯ ಲೆಕ್ಕಾನುಸಾರವಾಗಿ ಪಸ್ಕ ಹಬ್ಬದ ನಂತರ 7 ವಾರಗಳು ಕಳೆದ ಮೇಲೆ, ಅಂದರೆ 49 ದಿನಗಳಾದ ಮೇಲೆ ಬರುವಂತಹ ದಿನ ಪಂಚಾಶತಮ ಹಬ್ಬದ ದಿನ. ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೋಕದ ಪಾಪದ ಪರಿಹಾರಕ್ಕೋಸ್ಕರವಾಗಿ ಪಸ್ಕ ಕುರಿಯಾಗಿ ಆತನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟು ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಆ ಪಂಚಾಶತಮ ದಿನದಂದು ತನ್ನ ಆತ್ಮನನ್ನ ಕಾದುಕೊಂಡಿದ್ದ ಶಿಷ್ಯರ ಮೇಲೆ ಸುರಿಯ ಮಾಡಿದನು. ದ ಡೇ ಆಫ್ ಪೆಂಟೆಕೋಸ್ಟ್ ಅಥವಾ ಪಂಚಾಶತಮ ದಿನ ಅನ್ನುವಂಥದ್ದು ಸಭೆಯ ಉಗಮದ ಪ್ರಾರಂಭದ ದಿನ ಅನ್ನುವಂಥದ್ದಾಗಿದೆ. ಇವತ್ತು ಇಡೀ ಪ್ರಪಂಚ, ಇಡೀ ಕ್ರೈಸ್ತ ಲೋಕ ಈ ಪಂಚಾಶತಮ ದಿನವನ್ನ ವಿವಿಧ ಆಯಾಮಗಳಲ್ಲಿ ಆಚರಿಸುತ್ತಿರುವಾಗ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ದೇವರ ಮಕ್ಕಳೆಂಬ ಪದವಿಯನ್ನು ಪಡೆದುಕೊಂಡಿರುವ ನಾವುಗಳು ಈ ದಿನದಲ್ಲಿ
ಯಾವ ರೀತಿಯಾಗಿ ಈ ಪವಿತ್ರಾತ್ಮನ ಬಲವನ್ನು ಅನುಭೋಗಿಸುತ್ತಿದ್ದೇವೆ ಎಂಬುವಂಥದ್ದನ್ನು ಒಮ್ಮೆ ಮನನ ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಸಮಂಜಸವಾದ ಒಂದು ಕಾರ್ಯ. ಇದು ಇಡೀ ಪ್ರಪಂಚದಲ್ಲಿ ಪವಿತ್ರಾತ್ಮನ ಬಲವನ್ನ ಬಹಳ ತಪ್ಪಾಗಿ ವಿವರಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಕತೆ ಜ್ಞಾಪಕಕ್ಕೆ ಬರುವಂಥದ್ದು, ಅರೇಬಿಯನ್ ದೇಶದಲ್ಲಿ ಒಂದು ದಂತಕಥೆ ಉಂಟು, ಒಂದು ಪೌರಾಣಿಕ ಕತೆ. ತಲೆಮಾರುಗಳಿಂದ ಅದನ್ನ ಒಂದು ಸಂತತಿಯಿಂದ ಇನ್ನೊಂದು ಸಂತತಿಗೆ, ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಬಾಯಿ ಮಾತಿನ ಮೂಲಕ ಪ್ರಸಾರ ಮಾಡುತ್ತಿರುವಂತಹ ಒಂದು ಕತೆ. ನಾವೆಲ್ಲರೂ ಇದನ್ನು ನೋಡಿದ್ದೇವೆ. ಪ್ರತ್ಯೇಕವಾಗಿ ಚಿಕ್ಕ ಮಕ್ಕಳು ಬಹಳ ಆಸಕ್ತಿಯಿಂದ ನೋಡುವಂತಹ ಒಂದು ಟಿವಿ ಶೋ ಅಂದರೆ ತಪ್ಪಾಗಲಾರದು, ಜೀನಿ ಅಥವಾ ಭೂತದ ಕತೆ. ಸೊ ಅಲ್ಲಿ ನಾವು ನೋಡುವಂಥದ್ದು, ಈ ಒಂದು ಭೂತ ಅಥವಾ ಈ ಒಂದು ಆತ್ಮ ಒಂದು ದೀಪದಲ್ಲಿ ಅಥವಾ ಒಂದು ಗಾಜಿನ ಬಾಟಲಿಯಲ್ಲಿ ಬಂಧಿಸಲ್ಪಟ್ಟಿರ್ತದೆ. ಸೊ ಯಾರಾದರೋ ಕೈಯಲ್ಲಿ ಈ ಒಂದು ದೀಪ ಅಥವಾ ಈ ಒಂದು ಬಾಟಲಿ ಇದ್ರೆ, ಆ ದೀಪವನ್ನು ಉಜ್ಜಿದರೆ ಅಥವಾ ಸೀಸದ ಮುಚ್ಚಳವನ್ನು ತೆಗೆದರೆ, ಸೊ ಇದರಲ್ಲಿರುವಂತಹ ಆ ಒಂದು ರೂಪ, ಆ ಒಂದು ಹೊಗೆ ಒಂದು ಮನುಷ್ಯನ ರೂಪವಾಗಿ ತಾಳಿ ಆ ವ್ಯಕ್ತಿಯ ಮುಂದೆ ನಿಲ್ತದೆ. ಇದನ್ನು ತೆಗೆದಂತಹ ವ್ಯಕ್ತಿ ತನಗೆ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಆ ಅವಶ್ಯಕತೆಗಳನ್ನು ಆ ಒಂದು ರೂಪಕ್ಕೆ ಹೇಳಿದ್ರೆ ಅದು ಅವರಿಗೆ ಒದಗಿಸಿಕೊಡುತ್ತದೆ ಎಂಬುದು ಅರೇಬಿಯನ್ ದಂತಕಥೆಯ ಒಂದು ನಂಬಿಕೆ, ಒಂದು ಪೌರಾಣಿಕ ನಂಬಿಕೆ. ಇದನ್ನು ವಿವಿಧ ರೀತಿಗಳಲ್ಲಿ ನಮ್ಮ ಟಿವಿಗಳಲ್ಲಿ, ನಮ್ಮ ಮೊಬೈಲ್ಗಳಲ್ಲಿ ಅನೇಕರು ಚಿತ್ರಿಸಿ ಪ್ರತ್ಯೇಕವಾಗಿ ನಮ್ಮ ಮಕ್ಕಳಿಗೆ ಮನರಂಜನೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವಾಗಿ ಬಿತ್ತರಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನಮ್ಮ ಮಕ್ಕಳು ಮಾತ್ರವಲ್ಲ, ಯಾವ ಪ್ರಾಯ ವ್ಯತ್ಯಾಸ ಭೇದವಿಲ್ಲದೆ ಎಲ್ಲರೂ ಈ ಒಂದು ಶೋ ಅನ್ನು ನೋಡುವಂಥವರು, ನಗುವಂಥವರು ಆಗಿದ್ದಾರೆ. ಸೊ ಈ ಒಂದು ಕಥೆಯನ್ನ ಹೇಳೋದಕ್ಕೆ ಕಾರಣ, ಕಳೆದ ದಿನ ದೇವರ ಪವಿತ್ರಾತ್ಮನ ಕುರಿತಾಗಿ ನಾನು ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ, ಕಲಿಯುತ್ತಿರುವಂತಹ ಸಂದರ್ಭದಲ್ಲಿ, ಇಂದು ಅನೇಕ ಕ್ರೈಸ್ತ ಸಂಘಟನೆಗಳು ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ಪವಿತ್ರ ಜೀವಿತವನ್ನು ಜೀವಿಸುವಂಥವರು, ಅಭಿಷೇಕಿಸಲ್ಪಟ್ಟವರು ಎಂಬುದಾಗಿ ಹೇಳುವಂತಹ ಒಂದು ಒಳ್ಳೆಯ ಶತಮಾನ ಜನ ಪವಿತ್ರಾತ್ಮನ ಬಲವನ್ನ ಈ ಒಂದು ಜೀನಿಗೆ ಹೋಲಿಕೆ ಮಾಡುವ ರೀತಿಯಲ್ಲಿ ವಿಶ್ಲೇಷಿಸುವಂಥದ್ದನ್ನ, ವಿವರಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಿಜವಾದ ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಕ್ರಿಯೆ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳದೆ, ಸತ್ಯವೇದದಲ್ಲಿ ದೇವರ ಪವಿತ್ರಾತ್ಮನ ಕುರಿತಾಗಿ ಸ್ಪಷ್ಟವಾದಂತಹ ಮಾಹಿತಿಗಳು ಇದ್ದಾಗ್ಯೂ ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸದೆ, ಯಾವ ರೀತಿಯಾಗಿ ಈ ಒಂದು ಅರೇಬಿಯನ್ ದಂತಕಥೆಯಲ್ಲಿ ಇರುವಂತಹ ಒಂದು ಜೀನಿಯ ಒಪ್ಪಾದಿಯಲ್ಲಿ ದೇವರ ಪವಿತ್ರಾತ್ಮನನ್ನ
ಬಳಸುವಂಥದ್ದು ನಿಜವಾಗಲೂ ಅತ್ಯಂತ ವಿಪರ್ಯಾಸವಾದಂತಹ ಒಂದು ಕಾರ್ಯ. ಯೋಹಾನನು ತನ್ನ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. 1 ಯೋಹಾನ 2ನೇ ಅಧ್ಯಾಯ ಅದರ 27ನೇ ವಾಕ್ಯ. ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ನೋಡಿ, ಯೋಹಾನನು ದುರ್ಬೋಧಕರ ವಿಷಯದಲ್ಲಿ, ಕ್ರಿಸ್ತ ವಿರೋಧಿಗಳ ವಿಷಯದಲ್ಲಿ ಸುಳ್ಳಾದಂತಹ ಬೋಧನೆಗಳನ್ನು ಮಾಡುವಂಥವರ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದನ್ನ ನಾವು ಕಾಣುತ್ತೇವೆ. ಪ್ರತ್ಯೇಕವಾಗಿ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಕೆಲವು ಕಾರ್ಯಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಅದರ 18ನೇ ವಾಕ್ಯದಿಂದ, ಮಕ್ಕಳಿರ, ಇದು ಕಡೆ ಗಳಿಗೆಯಾಗಿದೆ, ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಿದ್ದಾರೆ. ಯಾರು ಕ್ರಿಸ್ತ ವಿರೋಧಿಗಳು? ಯಥಾರ್ಥವಾದ ಮಾನಸಾಂತರವನ್ನ, ಯಥಾರ್ಥವಾದಂತಹ ಕ್ರೈಸ್ತ ಜೀವಿತವನ್ನ, ಯಥಾರ್ಥವಾದಂತಹ ದೇವರ ಪವಿತ್ರಾತ್ಮನ ಕ್ರಿಯೆಗಳ ಕುರಿತಾಗಿ ಜನರಿಗೆ ಬೋಧಿಸದೆ ಕೇವಲ ಸ್ವಾರ್ಥ ಲಾಭಕ್ಕೋಸ್ಕರವಾಗಿ ತಮ್ಮ ಸ್ವತಃ ಹೊಟ್ಟೆಯನ್ನು ತುಂಬಿಸುವುದಕ್ಕೋಸ್ಕರವಾಗಿ ತಪ್ಪಾದ ಬೋಧನೆಯನ್ನ ಬೋಧಿಸಿ ಜನರನ್ನ ನಿಜವಾದ ಕ್ರೈಸ್ತತ್ವದಿಂದ ಹಿಂದಕ್ಕೆ ದೂರಕ್ಕೆ ತಳ್ಳುವಂಥವರು ಕ್ರಿಸ್ತ ವಿರೋಧಿಗಳು. ನೋಡಿ, ಇದನ್ನು ಬರೆದು ಅದರ 26ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ನಿಮ್ಮನ್ನು ಸನ್ಮಾರ್ಗ ಅಂದ್ರೆ ಸರಿಯಾದ ಮಾರ್ಗದಿಂದ. ಯಾವುದು ಸರಿಯಾದ ಮಾರ್ಗ? ಯಾವುದು ಸರಿಯಾದ ಮಾರ್ಗ ಎಂಬುದು ನಮಗೆ ಗೊತ್ತಾಗಬೇಕಾದರೆ ನಾವು ನಿರಂತರವಾಗಿ ದೇವರ ವಾಕ್ಯವನ್ನು ಓದುವಂಥವರು, ವೈಯಕ್ತಿಕವಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವಂಥವರು ಆಗಿರಬೇಕು. ಸೊ ಇಲ್ಲಿ ನಾವು ನೋಡುವಂಥದ್ದು, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಬೇಕೆಂದಿರುವ ವಿಷಯದಲ್ಲಿ ಈ ಸಂಗತಿಗಳನ್ನು ನಿಮಗೆ ಬರೆದಿದ್ದೇನೆ. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ, ಆತನಿಂದ. ನೋಡಿ, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ತಂದೆ ವಾಗ್ದಾನ ಮಾಡಿದಂತಹ, ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೋಸ್ಕರವಾಗಿ ನೀವು ಕಾದುಕೊಂಡಿರ್ರಿ. ಆತನಿಂದ ಹೊಂದಿದಂತಹ ಅಭಿಷೇಕ ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ ನೆಲೆಗೊಂಡಿರ್ರಿ. ಯಾರಲ್ಲಿ? ಆತನಲ್ಲಿ. ನೋಡಿ ಪ್ರಿಯರೇ, ಯೋಹಾನನ ಸುವಾರ್ತೆ ಅದರ 16ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತನ್ನೇ ಆಡುವನು. ಇಂದು ಅನೇಕರು ಈ ಪವಿತ್ರಾತ್ಮನ ಕುರಿತಾಗಿ ತಪ್ಪಾದ ತಿಳುವಳಿಕೆಯನ್ನ ಜನರಿಗೆ ಕೊಟ್ಟು ಯಥಾರ್ಥವಾದ ಕ್ರೈಸ್ತ ಜೀವಿತದಿಂದ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಹೇಳಿದ ರೀತಿಯಲ್ಲಿಯೇ ಸನ್ಮಾರ್ಗದಿಂದ ತಪ್ಪಿಸುವಂತವರಾಗಿ ಬೋಧಿಸುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಆದರೆ ನಿಜವಾದಂತಹ ಪಂಚಾಶತಮ ಅಥವಾ ನಿಜವಾದಂತಹ ಪೆಂಟಕೋಸ್ಟ್
ಅನ್ನುವಂಥದ್ದು ಏನಾಗಿದೆ? ಇದು ಅನೇಕರು ನೆನೆಸುವಂಥದ್ದು ಪೆಂತೆಕೋಸ್ ಅನ್ನುವಂಥದ್ದು ಒಂದು ಸಭೆ. ಜೋರಾಗಿ ಕೈಗಳನ್ನ ತಟ್ಟುವಂಥವರು, ಅನ್ಯ ಭಾಷೆಗಳನ್ನು ಆಡುವಂಥವರು. ಸೊ ಇದು ಪೆಂತೆಕೋಸ್ ಎಂಬ ಒಂದು ತಿಳುವಳಿಕೆ ಜನರಲ್ಲಿ ಬಂದಿರುವಂಥದ್ದಾಗಿದೆ. ಸೊ ನಿಜವಾದ ಪೆಂತೆಕೋಸ್, ನಿಜವಾದ ಪಂಚಾಶತಮ ಎಂಬುವಂಥದ್ದು ಏನಾಗಿದೆ? ಸೊ ಇದು ನಾವು ಧ್ಯಾನ ಮಾಡುವಂಥದ್ದು ಕಮ್ ಹೋಲಿ ಸ್ಪಿರಿಟ್ ರಿನ್ಯೂವಸ್. ಪವಿತ್ರಾತ್ಮನೇ ಬಾ ನಮ್ಮನ್ನು ನವೀಕರಿಸು. ಪವಿತ್ರಾತ್ಮನೇ ಬಾ ನಮ್ಮನ್ನು ನವೀಕರಿಸು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಪ್ರತ್ಯೇಕವಾಗಿ ಪ್ರತಿ ಪೆಂಟಕೋಸ್ಟ್ ವಿಶ್ವಾಸಿಗಳಿಗೆ ಅತ್ಯಂತ ಸಂತೋಷವನ್ನ ತರುವಂತಹ ಒಂದು ಅಧ್ಯಾಯ. ಎಲ್ಲ ಸಂದರ್ಭದಲ್ಲಿಯೂ ನಾವು ಹೇಳುವಂತಹ, ನಾವು ಕೋಟ್ ಮಾಡುವಂತಹ ಒಂದು ವಾಕ್ಯ ಅನ್ನುವಂಥದ್ದು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ. ಈ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ. ಪಂಚಾಶತಮ ದಿನದ ಹಬ್ಬ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ಹಲವು ಹಬ್ಬಗಳನ್ನು ಆಚರಿಸುವಂಥವರಾಗಿದ್ದರು. ಯಾಜಕಕಾಂಡ 23ನೇ ಅಧ್ಯಾಯ ಕಲಿಯುವಂತಹ ಸಂದರ್ಭದಲ್ಲಿ ಇಸ್ರಾಯೇಲರು ಆಚರಿಸಬೇಕಾದ ಹಬ್ಬದ ಪಟ್ಟಿಯನ್ನು ನಾವಲ್ಲಿ ಕಾಣ್ತೇವೆ. ಅದರಲ್ಲಿ 1 ಪಸ್ಕ ಹಬ್ಬ, 2 ಪಂಚಾಶತಮ ಹಬ್ಬ, 3 ಗುಡಾರದ ಹಬ್ಬ, ಒಟ್ಟು 7 ಹಬ್ಬಗಳು ಇಸ್ರಾಯೇಲರು ಆಚರಿಸುವಂಥವರಾಗಿದ್ದರು. ಆದರೆ ಈ 3 ಹಬ್ಬಗಳು, ಪಸ್ಕ ಹಬ್ಬ, ಪಂಚಾಶತಮ ಹಬ್ಬ ಮತ್ತು ಗುಡಾರಗಳ ಹಬ್ಬ, ಈ 3 ಹಬ್ಬಗಳನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಇಸ್ರಾಯೇಲನು, ಅಂದರೆ ಗಂಡಸರು, ತಪ್ಪದೆ ಯೆರೂಸಲೇಮಿಗೆ ದೇವಾಲಯಕ್ಕೆ ಬಂದು ಆತನನ್ನು ಆರಾಧಿಸಬೇಕು ಎಂಬುವಂಥದ್ದು ದೇವರ ಕಟ್ಟಪ್ಪಣೆಯಾಗಿತ್ತು. ಸೊ ಆದುದರಿಂದ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಪಂಚಾಶತಮ ದಿನದ ಹಬ್ಬವನ್ನ ಎಲ್ಲ ಇಸ್ರಾಯೇಲರು, ಎಲ್ಲ ಗಂಡಸರು ಯೆರೂಸಲೇಮಿಗೆ ಸೇರಿ ಬಂದು ಯೆರೂಸಲೇಮಿನ ದೇವಾಲಯದಲ್ಲಿ ಅದನ್ನು ಆಚರಿಸುವಂಥವರಾಗಿದ್ದರು. ಹಳೆಯ ಒಡಂಬಡಿಕೆಯಲ್ಲಿ ಪಂಚಾಶತಮ ಅನ್ನುವಂಥದ್ದು, ಯಾಜಕಕಾಂಡದಲ್ಲಿ ನಾವು ನೋಡುವಂಥದ್ದು, ಯೆಹೋವನು ಇಸ್ರಾಯೇಲರಿಗೆ ದೇಶವನ್ನು ಕೊಟ್ಟಾಗ ಅವರು ಅಲ್ಲಿ ಸೇರಿದ ನಂತರ ಅವರು ಬಿತ್ತನೆ ಮಾಡಿದ ಜವೆಗೋದಿಯ ಮೊದಲ ಸಿವುಡನ್ನು ದೇವಾಲಯಕ್ಕೆ ತಂದು ನೈವೇದ್ಯ ಮಾಡುವಂಥದ್ದಾಗಿತ್ತು ಈ ಪಂಚಾಶತಮ ದಿನದ ಪ್ರತ್ಯೇಕತೆ. ನೋಡಿ, ಸೊ ಇದನ್ನ ತಪ್ಪದೆ ಪಾಲಿಸುತ್ತಿದ್ದಂತಹ ಯಹೂದ್ಯರು ಈ ಒಂದು ಪ್ರತ್ಯೇಕವಾದ ಕಾಲದಲ್ಲಿ, ಸಮಯದಲ್ಲಿ ಯೆರೂಸಲೇಮಿನಲ್ಲಿ ದೇವರನ್ನ, ಯೆಹೋವನನ್ನ ಆರಾಧಿಸುವುದಕ್ಕೆ ಅಥವಾ ಯೆಹೋವನಿಗೆ ಪ್ರಥಮ ಸಿವುಡನ್ನ ನೈವೇದ್ಯವಾಗಿ ಅರ್ಪಿಸುವುದಕ್ಕೆ ಬಂದಂತ ಸಂದರ್ಭ. ಪಂಚಾಶತಮ ದಿನ ಅನ್ನುವಂಥದ್ದು ಪಸ್ಕ ಕುರಿಯನ್ನ ಕೊಯ್ದು 7 ವಾರಗಳು ಕಳೆದ ಮೇಲೆ ಬರುವಂತಹ ದಿನ. ಅಂದರೆ 7 × 7 49, 50ನೇ ದಿನವನ್ನು ಪಂಚಾಶತಮ ದಿನದ ಹಬ್ಬ ಎಂಬುದಾಗಿ ಕರೀತಾರೆ.
ಕನ್ನಡದಲ್ಲಿ ಬಹಳ ಈಸಿ. ಪಂಚ ಅಂದ್ರೆ 5, ಶತ ಅಂದ್ರೆ 10, ಅಂದ್ರೆ 5 5 × 10 50ನೇ ದಿನ. ನೋಡಿ, ಇಲ್ಲಿ ಸ್ನಾನಿಕನಾದ ಯೋಹಾನನು ಯೇಸುವನ್ನ ನೋಡಿ ಹೇಳಿದಂತಹ ಒಂದು ಮಾತು, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಾಕ್ಯ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪಗಳನ್ನು ನಿವಾರಣೆ ಮಾಡುವನು. ವಿಮೋಚನಾ ಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇಸ್ರಾಯೇಲರು ಐಗುಪ್ತದ ದಾಸತ್ವದಲ್ಲಿ ಇದ್ದಾಗ ಸರ್ವಶಕ್ತನಾದ ದೇವರು 7 ಉಪದ್ರವಗಳನ್ನು ಬರಮಾಡಿ, ನಂತರ 9 ಉಪದ್ರವಗಳನ್ನು ಬರಮಾಡಿ 10ನೆಯ ಉಪದ್ರವವನ್ನ ಅವರ ಮೇಲೆ, ಅಂದರೆ ಐಗುಪ್ತರ ಮೇಲೆ ಬರಮಾಡುವುದಕ್ಕಿಂತ ಮುಂಚಿತವಾಗಿ ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಹೇಳಿದಂತಹ ಒಂದು ಮಾತು. ವಿಮೋಚನಾ ಕಾಂಡ 12ನೇ ಅಧ್ಯಾಯ ಅದರ 3ನೇ ವಾಕ್ಯದಲ್ಲಿ ಹೇಳ್ತಾರೆ, ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರದ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿ ಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. 14ನೇ ದಿನದ ತನಕ ಅದನ್ನು ಇಟ್ಟುಕೊಂಡಿರಬೇಕು. 14ನೇ ದಿನ ಸಂಜೆ ಅದನ್ನು ಕೊಯ್ಯಬೇಕು. ಅದರ ರಕ್ತವನ್ನು ನೀವು ನಿಮ್ಮ ನಿಲುವುಗಂಬಗಳಿಗೆ, ಮನೆಯ ಮೇಲಿನ ಪಟ್ಟಿಗಳಿಗೂ ಹಚ್ಚಬೇಕು. ಸಂಹಾರ ದೂತನು ರಾತ್ರಿ ನಿಮ್ಮ ದೇಶವನ್ನ, ನಿಮ್ಮ ಸ್ಥಳವನ್ನ ಹಾದು ಹೋಗುವಾಗ ಯಾವ ಮನೆಯಲ್ಲಿ ಈ ರಕ್ತದ ಕಲೆಗಳು ಕಾಣಲ್ಪಡುವುದಿಲ್ಲವೋ ಅಂತಹ ಮನೆಯಲ್ಲಿ ಚೊಚ್ಚಲ ಮಗನನ್ನ ಸಂಹರಿಸುವನು. ಯಾರ ಮನೆಯಲ್ಲಿ ಈ ರಕ್ತದ ಕಲೆಗಳು ಕಾಣಲ್ಪಡುತ್ತದೋ ಆ ಮನೆಯನ್ನು ಸಂಹಾರ ದೂತನು ಹಾದು ಹೋಗ್ತಾನೆ. ಸ್ನಾನಿಕನಾದ ಯೋಹಾನ ಯೇಸುವನ ಕುರಿತು ಹೇಳುವಂತಹ ಮಾತು, ಇಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ. ಯೇಸು ಸ್ವಾಮಿ ಆತನು ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಯಜ್ಞಾರ್ಪಿತನಾಗಿ ಅರ್ಪಿತನಾಗಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭಗಳಲ್ಲೂ ಸಹ ಪವಿತ್ರಾತ್ಮನ ಕುರಿತಾಗಿ ಹೇಳಿರುವಂತಹ ಮಾತುಗಳನ್ನು ಯೋಹಾನನ ಸುವಾರ್ತೆ 16ನೇ ಅಧ್ಯಾಯದ ಪ್ರಾರಂಭ ಕೆಲವು ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ಅಲ್ಲಿ ನಾವು ನೋಡುವಂಥದ್ದು ಅದರ 7ನೇ ವಾಕ್ಯದಲ್ಲಿ, ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ, ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆಯ ವಿಷಯದಲ್ಲಿ ಲೋಕಕ್ಕೆ ಹರುಗನ ಹುಟ್ಟಿಸುವನು. ಅದಾದ ನಂತರವಾಗಿ 13ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಪವಿತ್ರಾತ್ಮನ ಕುರಿತಾಗಿರುವಂತಹ ವಾಗ್ದಾನಗಳನ್ನ, ಪವಿತ್ರಾತ್ಮನ ಕುರಿತಾಗಿರುವಂತಹ ಮಾತುಗಳನ್ನ ಇಲ್ಲಿ ಬರೆದಿರುವಂತದ್ದನ್ನು ನಾವು ನೋಡ್ತೇವೆ. ಒಂದು ಕಡೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆ ಸಹಾಯಕನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳ ಕುರಿತಾಗಿ ಲೋಕಕ್ಕೆ ಅನುದಾನ ಹುಟ್ಟಿಸ್ತಾನೆ. ಲೋಕಕ್ಕೆ 13ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಸತ್ಯದ ಆತ್ಮನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ. ನೋಡಿ, ಯೋಹಾನನ ಸುವಾರ್ತೆ 16ನೇ ಅಧ್ಯಾಯದ 7ನೇ ವಾಕ್ಯ, ಆ ಸಹಾಯಕನು, 8ನೇ ವಾಕ್ಯ, ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯದಲ್ಲಿ ಲೋಕಕ್ಕೆ ಅನುದಾನ ಹುಟ್ಟಿಸುವನು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ, ಯೂದಾಯದಲ್ಲಿಯೂ, ಸಮಾರ್ಯದಲ್ಲಿಯೂ,
ಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಏನು ಸಾಕ್ಷಿ? ಪಾಪ, ನೀತಿ, ನ್ಯಾಯ ತೀರ್ಪಿಕೆಯ ಕುರಿತಾಗಿ ಲೋಕಕ್ಕೆ ಸಾಕ್ಷಿ ಕೊಡುವಂಥದ್ದು. ಪವಿತ್ರಾತ್ಮನ ಕ್ರಿಯೆ ಎನ್ನುವಂಥದ್ದು, ಪವಿತ್ರಾತ್ಮನ ಜವಾಬ್ದಾರಿ ಎನ್ನುವಂಥದ್ದು, ಅಥವಾ ಪವಿತ್ರಾತ್ಮನ ಕೆಲಸ ಅನ್ನುವಂಥದ್ದು ಜನರಿಗೆ ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ಬರಲಿರುವ ನ್ಯಾಯ ತೀರ್ಪಿನ ಕುರಿತಾಗಿ ಲೋಕಕ್ಕೆ ತಿಳುವಳಿಕೆಯನ್ನು ಹುಟ್ಟಿಸುವಂಥದ್ದು. ಸೊ ಈ ಒಂದು ಜವಾಬ್ದಾರಿ ಪವಿತ್ರಾತ್ಮನು ತನ್ನಷ್ಟಕ್ಕೆ ತಾನೇ ಮಾಡದೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡಕೊಂಡಿರುವ ನಮ್ಮ ಮೂಲಕ ಆ ಒಂದು ಕ್ರಿಯೆಯನ್ನ ಮಾಡಿಸುವಂತವನಾಗಿದ್ದಾನೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38ನೇ ವಾಕ್ಯ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಈ ಪವಿತ್ರಾತ್ಮ ದಾನವನ್ನು ಹೊಂದಿರುವಂತಹ ನಾವುಗಳು, ಅಥವಾ ಈ ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿರುವಂತಹ ನಾವುಗಳು, ಅಥವಾ ಈ ಪವಿತ್ರಾತ್ಮನು ನಮಗೆ ಕೊಟ್ಟಿರುವಂತಹ ಉದ್ದೇಶ ಲೋಕಕ್ಕೆ ಪಾಪದ ಕುರಿತಾಗಿ, ಲೋಕಕ್ಕೆ ನೀತಿಯ ಕುರಿತಾಗಿ, ಲೋಕಕ್ಕೆ ಬರಲಿರುವ ನ್ಯಾಯ ತೀರ್ಪಿನ ಕುರಿತಾಗಿ ತಿಳುವಳಿಕೆಯನ್ನ ಕೊಡುವಂಥದ್ದಾಗಿದೆ. ನಾನು ಪ್ರಾರಂಭದಲ್ಲಿ ಒಂದು ಕತೆ ಹೇಳಿದೆ, ಒಂದು ಜೀನಿಯ ಕತೆ. ಇಂದು ಅನೇಕ ಕ್ರೈಸ್ತ ಪಾದ್ರಿಗಳು, ಪೆಂಟೆಕೋಸ್ಟ್ ಪಾಸ್ಟರ್ಗಳು, ಬೇರೆ ಪಂಗಡಗಳಲ್ಲಿ ಇರುವಂತಹ ಪಾದ್ರಿಗಳು ಈ ಒಂದು ಕೆಲಸ ಮಾಡೋದಿಲ್ಲ. ಪೆಂಟೆಕೋಸ್ಟ್ ಪಾಸ್ಟರ್ಗಳು, ಸೋ ಕಾಲ್ಡ್, ಈ ಪವಿತ್ರಾತ್ಮನನ್ನ ಒಂದು ಜೀನಿಯೋಪಾದಿಯಲ್ಲಿ ಜನರಿಗೆ ಪರಿಚಯ ಪಡಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಒಂದು ದೀಪ ಇರಲಾಗಿ ಅವನು ಅದನ್ನು ಉಜ್ಜಿದಾಗ ಅದರಲ್ಲಿರುವಂತಹ ಭೂತ ಹೊರಗೆ ಬರ್ತದೆ. ಅವನು ಹೇಳ್ತಾನೆ, ನನಗೆ ಒಂದು ಕಾರ್ ಬೇಕು, ಒಂದು ಮನೆ ಬೇಕು, ಸೊ ನನ್ನ ಮಗನಿಗೆ ಅಡ್ಮಿಷನ್ ಬೇಕು, ನನ್ನ ಮಗಳ ಮದುವೆ ಆಗಬೇಕು, ಅಥವಾ ನನ್ನ ಮಗಳಿಗೆ ಮಕ್ಕಳಾಗಬೇಕು, ಸೊ ನಾನು ಅಮೆರಿಕಕ್ಕೆ ಹೋಗಬೇಕು. ಸೊ ಈ ಕಾರ್ಯಗಳನ್ನು ಮಾಡಿಕೊಡುವಂತಹ ವ್ಯಕ್ತಿ ಎಂಬುದಾಗಿ ಅನೇಕ ಸುಳ್ಳು ಬೋಧಕರು ಇಂದು ಇಡೀ ಪ್ರಪಂಚದಲ್ಲಿ, ಪ್ರತ್ಯೇಕವಾಗಿ ನಮ್ಮ ಭಾರತದಲ್ಲಿ, ಪ್ರತ್ಯೇಕವಾಗಿ ನಮ್ಮ ಕೇರಳದಿಂದ ಬಂದಂತಹ ಅನೇಕ ಪಾದ್ರಿಗಳು ಕರ್ನಾಟಕದಲ್ಲಿ ಕಳೆದ 2 ವಾರಗಳಿಂದ ಪ್ರಸಂಗಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದೇವರ ಪವಿತ್ರಾತ್ಮನ ಬಲ ಅನ್ನುವಂಥದ್ದು ನಿನಗೆ ವಾಹನವನ್ನು ಕೊಡುವುದಕ್ಕಾಗಿ ಇರುವಂಥದ್ದಲ್ಲ. ದೇವರ ಪವಿತ್ರಾತ್ಮ ಅನ್ನುವಂಥದ್ದು ನಿನ್ನ ವೈಯಕ್ತಿಕ ವಿಚಾರಗಳನ್ನ, ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವುದಕ್ಕೆ ದೇವರು ಕಳುಹಿಸಿಕೊಟ್ಟಿರುವಂಥದ್ದಲ್ಲ. ದೇವರ ಪವಿತ್ರಾತ್ಮನನ್ನು ದೇವರು ಪಂಚಾಶತಮ ದಿನದಂದು ಕಳುಹಿಸಿಕೊಟ್ಟಂಥದ್ದು ಒಂದು ಸಭೆಯ ಉಗಮಕ್ಕಾಗಿ, ಪ್ರಾರಂಭಕ್ಕಾಗಿ ಅನ್ನುವಂಥದ್ದನ್ನು ಮರಿಬಾರದು.
ಇಂದು ಅನೇಕರು ಸ್ವಾರ್ಥ ಲಾಭಕ್ಕೋಸ್ಕರ ಪವಿತ್ರಾತ್ಮನ ಹೆಸರನ್ನ ದುರುಪಯೋಗಪಡಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ದೇವರಾದ ಯೆಹೋವನ ನಾಮವನ್ನ ವೃಥಾ ಕಾರ್ಯಗಳಿಗೆ ತೆಗೆದುಕೊಳ್ಬಾರದು. ಪ್ರಿಯರೇ, ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 50 ದಿನ ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದು ಸ್ಥಳದಲ್ಲಿ ಕೂಡಿಕೊಂಡಿದ್ದರು. ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದು ಅವರು ವಿವಿಧ ಭಾಷೆಗಳಲ್ಲಿ, ಯಾವುದು ವಿವಿಧ ಭಾಷೆಗಳಲ್ಲಿ? ನಾನು ಪ್ರಾರಂಭದಲ್ಲಿ ಹೇಳಿದೆ, ಎಲ್ಲ ಇಸ್ರಾಯೇಲರು ಈ ಪಸ್ಕ ಹಬ್ಬವನ್ನ, 50ಮ ಹಬ್ಬವನ್ನ ಆಚರಿಸುವುದಕ್ಕೋಸ್ಕರವಾಗಿ ಯೆರೂಸಲೇಮಿಗೆ ಬಂದಿರಲಾಗಿ ಆ 50ಮ ದಿನದಂದು, ಅಂದ್ರೆ ಪಸ್ಕ ಹಬ್ಬದ ಕುರಿ ಕೊಯ್ಯಲ್ಪಟ್ಟ 50ನೇ ದಿನದಂದು ಈ ಪವಿತ್ರಾತ್ಮನು ಈ ಜನರ ಮೇಲೆ ಇಳಿದು ಬಂದನು. ಬಂದಂತಹ ಸಂದರ್ಭದಲ್ಲಿ ಈ ಪವಿತ್ರಾತ್ಮ ಸೇರಿ ಬಂದಂತಹ ಜನರಿಗೆ ವಿವಿಧ ಭಾಷೆಗಳಲ್ಲಿ ದೇವರ ಮಹತ್ತನ್ನ ಕುರಿತಾಗಿ ಹೇಳುವುದಕ್ಕೆ ಒಂದು ಶಕ್ತಿಯನ್ನ ಕೊಟ್ಟ. ನೋಡಿ 4ನೇ ವಾಕ್ಯ, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ, ಯಾವ ಆತ್ಮ? ಪವಿತ್ರ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ನೋಡಿ, ಅದರ 11ನೇ ವಾಕ್ಯ, ಇಲ್ಲಿ 9ನೇ ವಾಕ್ಯದಿಂದ 9ನೇ ವಾಕ್ಯದಿಂದ ನಾವು ನೋಡುತ್ತೇವೆ, ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯದವರು, ಯೂದಾಯದವರು, ಕಪ್ಪದೋಕ್ಯದವರು, ಪೊಂತ್ಯ, ಆಸಿಯಾ, ಪೃಗ್ಯ, ಪಂಪುಲ್ಯ, ಐಗುಪ್ತ್ಯ, ಕುರೇನ ಹಾಗೂ ರೋಮಾಪುರದಿಂದ ಬಂದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರೇಬಿ ದೇಶದವರು. ಸೊ ಈ ಎಲ್ಲ ಜನರು ಯಹೂದ್ಯರಾದಂಥವರು, ವಿವಿಧ ಸ್ಥಳಗಳಲ್ಲಿ ವಾಸಿಸುತ್ತಿದ್ದಂಥವರು, ಈ 50ಮ ದಿನವನ್ನ, ಹಬ್ಬವನ್ನ ಆಚರಿಸುವುದಕ್ಕೆ ಯೆರೂಸಲೇಮಿಗೆ ಸೇರಿ ಬಂದಿರಲಾಗಿ ಈ ಒಂದು ಗದ್ದಲವನ್ನ ಕೇಳಿ ಇವರು ಹೇಳುವಂಥದ್ದು, ನಾವುಗಳು ನಮ್ಮ ಭಾಷೆಯಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ. ಇವರೆಲ್ಲರೂ ಗಲಿಲಾಯದವರಾದಂತಹ ಇವರು ಪವಿತ್ರಾತ್ಮನ ಶಕ್ತಿ ಅವರ ಮೇಲೆ ಬಂದಾಗ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯ ಪ್ರಕಾರ ಪಾರ್ಥ್ಯ, ಮೇದ್ಯ, ಎಲಾಮ್ಯ, ಮೆಸೊಪೊತಾಮ್ಯ, ಯೂದಾಯ, ಕಪ್ಪದೋಕ್ಯ, ಪೊಂತ್ಯ, ಆಸ್ಯ, ಪೃಗ್ಯ, ಪಂಪುಲ್ಯ, ಐಗುಪ್ತ್ಯ, ಕುರೇನ, ಲಿಬ್ಯ, ಕ್ರೇತ್ಯ, ಅರಬಿ ಭಾಷೆಗಳಲ್ಲಿ ಯೇಸುವಿನ ಮಹತ್ತನ್ನ ಕುರಿತಾಗಿ ಹೇಳುವುದಕ್ಕೆ ಪ್ರಾರಂಭಿಸಿದರು. ಆತ್ಮನು ಅವರಿಗೆ ನುಡಿಯುವ ಪ್ರಕಾರ, ಆತ್ಮನು ಅವರಿಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಅವರು ಅನ್ಯ ಭಾಷೆಗಳಿಂದ ದೇವರ ಮಹತ್ವವನ್ನು, ನಾವು ಹೇಳುವಂಥದ್ದು ಅನ್ಯ ಭಾಷೆಯಲ್ಲಿ ದೇವರನ್ನು ಆರಾಧಿಸಬೇಕು ಎಂಬುದಾಗಿ. ಸತ್ಯವೇದದ ಯಾವ ಮೂಲೆಯಲ್ಲಿ ಈ ವಾಕ್ಯ ಬರೆಯಲ್ಪಟ್ಟಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಪವಿತ್ರಾತ್ಮ ಅಲ್ಲಿ ಸೇರಿ ಬಂದಿದ್ದಂತಹ ಎಲ್ಲರೂ ಯಹೂದ್ಯರೇ, ಆದಾಗ್ಯೂ ವಿವಿಧ ಸ್ಥಳಗಳಲ್ಲಿ, ವಿವಿಧ ಭಾಗಗಳಲ್ಲಿ ವಾಸಿಸುವಂಥವರು, ಅವರದೇ ಆದ ಭಾಷೆಗಳನ್ನು ಮಾತನಾಡುವಂಥವರು. ಇವತ್ತು ನಮ್ಮ ನಮ್ಮ ಭಾರತದಲ್ಲಿ 100 ಭಾಷೆಗಳು ಉಂಟು. ನಾವೆಲ್ಲರೂ ಭಾರತೀಯರು ಎಂಬುದಾಗಿ
ಹೇಳಿ ಪ್ರಯೋಜನ ಇಲ್ಲ. ಸೊ ಕನ್ನಡದಲ್ಲಿ ವಿವಿಧ ಸ್ಲ್ಯಾಂಗ್ಗಳು ಉಂಟು. ಕೇರಳಕ್ಕೆ ಹೋದರೆ ಕೋಳಿಕೋಡವರು ಮಾತಾಡೋದು ಟ್ರಿವಾಂಡ್ರಮ್ ಅವ್ರಿಗೆ ಗೊತ್ತಾಗಲ್ಲ, ಟ್ರಿವಾಂಡ್ರಮ್ ಅವರು ಮಾತಾಡೋದು ಕೋಳಿಕೋಡವ್ರಿಗೆ ಗೊತ್ತಾಗೋದಿಲ್ಲ, ಡಿಫ್ರೆಂಟ್. ಆದರೆ ಇಲ್ಲಿ ಪವಿತ್ರಾತ್ಮನು ಸೇರಿ ಬಂದಿದ್ದಂತಹ ಈ ಜನರಿಗೆ ಬಂದಂತಹ ಜನರ ಮಾತಿಗೆ ಭಾಷೆಗೆ ಅನುಗುಣವಾಗಿ ಅವರ ಭಾಷೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿರುವಂತಹ ದೇವರ ಮಹತ್ತನ್ನ ತಿಳಿಯಪಡಿಸಿದ. ಇದು ಪವಿತ್ರಾತ್ಮನ ಒಂದು ಜವಾಬ್ದಾರಿ. ನಾವು ನೋಡಿದ್ವಿ ಯೋಹಾನನ ಸುವಾರ್ತೆಯಲ್ಲಿ ಪವಿತ್ರಾತ್ಮ ಏನು ಮಾಡ್ತಾನಂತೆ, ಲೋಕಕ್ಕೆ ಅರ್ಹನ ಹುಟ್ಟಿಸ್ತಾನೆ. ಏನು ಅರ್ಹನ ಹುಟ್ಟಿಸ್ತಾನೆ? ಪಾಪ, ನೀತಿ, ನ್ಯಾಯ ತೀರ್ಪಿನ ಕುರಿತಾದಂತಹ ಅರ್ಹನ ಹುಟ್ಟಿಸ್ತಾನೆ. ಪ್ರಿಯರೇ, ಇಂದು ಪವಿತ್ರಾತ್ಮನ ಹೆಸರಿನಲ್ಲಿ ವ್ಯಾಪಾರವನ್ನ ಮಾಡುತ್ತಿರುವಂತಹ ಕ್ರೈಸ್ತರೇ, ಈ ಮುಂಜಾನೆಯಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ನಮ್ಮ ಆರಾಧನೆ, ನಮ್ಮ ಸಭೆಗಳಲ್ಲಿ ನಾವು ಪವಿತ್ರಾತ್ಮ ಭರಿತರಾಗಿ ಆರಾಧಿಸ್ತೇವೆ, ಒಳ್ಳೆಯ ವಿಚಾರ. ಆದರೆ ಸೇರಿ ಬಂದಿರುವಂತಹ ಜನರಲ್ಲಿ ಎಷ್ಟು ಜನರಿಗೆ ನಮ್ಮ ಆರಾಧನೆ ಅವರ ಜೀವಿತದ ಒಂದು ಪುನರ್ ಪರೀಕ್ಷೆಗೆ ಕಾರಣವಾಗಿ ಮಾರ್ಪಡ್ತಾ ಇದೆ? ಯಾತಕ್ಕೆ ಹೆಚ್ಚು ಭಾನುವಾರ ಅನ್ಯ ಭಾಷೆಯಲ್ಲಿ ಆರಾಧಿಸುವಂತಹ ನಾವುಗಳು ಕಳೆದ ಒಂದು ವಾರ ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸಿದ್ದೇವ? ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಇರಲಿಲ್ವ? ನಮ್ಮಲ್ಲಿ ಹಗೆ ಇರಲಿಲ್ವ? ನಮ್ಮಲ್ಲಿ ಕಲಹಗಳು ಇರಲಿಲ್ವ? ನಮ್ಮಲ್ಲಿ ಯಾವುದೇ ರೀತಿಯ ಮಾಲಿನ್ಯ ಇರಲಿಲ್ವ? ಇವೆಲ್ಲವೂ ಈಗಲೂ ಇದ್ದುಕೊಂಡು ಆಲಯದಲ್ಲಿ ವಾದ್ಯ ಉಪಕರಣಗಳನ್ನು ನುಡಿಸುವಾಗ ಅದಕ್ಕೆ ತಕ್ಕ ರೀತಿಯಲ್ಲಿ ತಾಳಕ್ಕೆ ತಕ್ಕಂತೆ ಅನ್ಯ ಭಾಷೆಯಲ್ಲಿ ಆರಾಧಿಸುವಂತಹ ಎಷ್ಟು ಜನರು ನಮ್ಮ ಸಭೆಗಳಲ್ಲಿ ಇಲ್ಲ? ಯೋಚನೆ ಮಾಡಿ. ಇಲ್ಲಿ ನಾವು ನೋಡುವಂಥದ್ದು ಏನು? ಪವಿತ್ರಾತ್ಮ, ಪಂಚಾಶತಮ ದಿನದಲ್ಲಿ ಇಳಿದು ಬಂದಂತಹ ಪವಿತ್ರಾತ್ಮ ಅಲ್ಲಿ ಸೇರಿ ಬಂದಂತಹ ಜನರಿಗೆ ಅವರ ಹುಟ್ಟು ಭಾಷೆಯಲ್ಲಿ ದೇವರ ಮಹತ್ತನ್ನ ಕುರಿತಾಗಿ ಕೇಳುವುದಕ್ಕೆ ಅನುವು ಮಾಡಿಕೊಟ್ಟಿತು. ಸೊ ದೇ ಹ್ಯಾವ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್. ಅರಾಮಿಕ್ ಅನ್ನುವಂಥದ್ದು ಒಂದು ಎಲ್ಲರಿಗೂ ತಿಳಿದಿರುವಂಥ ಮಾತು. ಆದರೆ ದೇವರ ಪವಿತ್ರಾತ್ಮ ಒಂದೇ ಬಾರಿಗೆ ಅರಬಿ ಭಾಷೆಯಲ್ಲಿ ಇಲ್ಲ, ಅರಾಮಿಕ್ ಭಾಷೆಯಲ್ಲಿ ಅಲ್ಲ. ಪ್ರಾರಂಭದಲ್ಲಿ ಪ್ರತಿಯೊಬ್ಬರು ಸೇರಿ ಬಂದಂತಹ ಪ್ರತಿಯೊಬ್ಬರಿಗೆ ಅವರವರ ಭಾಷೆಯಲ್ಲಿ. ನಂತರವಾಗಿ ಪೇತ್ರನು ಎದ್ದು ನಿಂತುಕೊಂಡು ನೋಡಿ, ಅದರ 11-12 ವಾಕ್ಯದಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಇವರು ಮದ್ಯಪಾನ ಮಾಡಿದ್ದಾರೆ, ಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಆದರೆ 14ನೇ ವಾಕ್ಯದಲ್ಲಿ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಪ್ರಸಂಗವನ್ನ ಮಾಡ್ದ. ಆ ಒಂದು ಪ್ರಸಂಗ 3,000 ಜನರ ಮಾನಸಾಂತರಕ್ಕೆ, ಸಭೆಯ ಉಗಮಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ದ ಫಸ್ಟ್ ಚರ್ಚ್ ಎಸ್ಟಾಬ್ಲಿಷ್ಡ್ ಆನ್ ದ ಡೇ ಆಫ್ ಪೆಂಟೆಕೋಸ್ಟ್ ಅಂದರೆ ತಪ್ಪಾಗಲಾರದು. ಮೊದಲ ಸಭೆ ಪ್ರಾರಂಭವಾದಂಥದ್ದು 50వ ದಿನದಂದು ಅಂದರೆ ತಪ್ಪಾಗಲಾರದು. ಅದು 3,000 ಜನರೊಂದಿಗೆ. ನೋಡಿ, ಇಂದಿಗೆ 2,000 ವರ್ಷಗಳು ದಾಟಿ ಹೋಯ್ತು. ಕೇವಲ 11 ಜನ ತಂದೆಯಿಂದ ಕೇಳಿದಂತಹ ವಾಗ್ದಾನಕ್ಕೋಸ್ಕರವಾಗಿ ಕಾದು ಕುಳಿತರು.
ಆ ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮ ಅವರ ಮೇಲೆ ಇಳಿದು ಬಂತು. ಅವರು ಬಲ ಹೊಂದಿ ಯೆರೂಸಲೇಮಿನಲ್ಲಿ ಆತನ ಸಾಕ್ಷಿಗಳಾಗಿ ಮಾರ್ಪಟ್ಟರು. ಆ ಒಂದು ಪ್ರಸಂಗದಲ್ಲಿ, ಆ ಒಂದು ದಿನದ ಆ ಒಂದು ಮೊದಲ ಆ ಒಂದು ಸೆಕ್ಷನ್ ಅಲ್ಲಿ 3,000 ಜನರು ರಕ್ಷಣೆ ಹೊಂದ್ರು, ಮಾನಸಾಂತರ ಹೊಂದಿದ್ರು. ಇವಾಗ 2024 ವರ್ಷ ಕಳೆದು ಹೋಯಿತು. ಅಂದು ನಡೆದಂತಹ ಆ ಒಂದು ಕ್ರಿಯೆ ಮುಂದುವರೆದದ್ದಾಗಿದ್ದರೆ ಇಂದಿಗೆ ಇಡೀ ಪ್ರಪಂಚ ಯೇಸುವನ್ನು ಮಾತ್ರ ಆರಾಧಿಸುವಂತದ್ದಾಗಿ ಮಾರ್ಪಡುತ್ತಿತ್ತು. ಅರ್ಥ ಆಗ್ತಿದೆಯಾ? ಅವರು ಶಿಷ್ಯರು ಯೇಸುವಿನ ಮಾತಿಗೆ ವಿಧೇಯರಾಗಿ ಆ ಮಾಳಿಗೆಯಲ್ಲಿ ಕಾದು ಕುಳಿತಿದ್ದದರ ಫಲವಾಗಿ ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದು ಅವರು ಬಲ ಹೊಂದಿ ಪೇತ್ರನ ಮೊದಲನೆಯ ಪ್ರಸಂಗ 3,000 ಜನರ ಮಾನಸಾಂತರಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ಅದೇ ಆತ್ಮನ ಪ್ರಸರಣೆ ಮುಂದುವರೆದಿದ್ದರೆ ಈ 2024ರಲ್ಲಿ ಇಂದು ಇಡೀ ಪ್ರಪಂಚ ಯೇಸುವನ್ನು ಮಾತ್ರ ಆರಾಧಿಸುವಂತದ್ದಾಗಿರ್ತಿತ್ತು. ಇವತ್ತು ನಾವು ಪವಿತ್ರಾತ್ಮನ ಕುರಿತಾಗಿ ನಾವು ಹೇಳುವಂಥದ್ದು, ನಿನ್ನ ಜೀವಿತದ ಪ್ರತಿಕೂಲವನ್ನ ಬದಲಾಯಿಸುವನ್ನು ಮಾರ್ಪಡಿಸುವಂತಹ ಶಕ್ತಿ ಎಂಬುದಾಗಿ. ಯಥಾರ್ಥವಾದಂತಹ ಪವಿತ್ರಾತ್ಮನ ಕ್ರಿಯೆ ಏನೆಂಬುದನ್ನು ನಾವು ಸರಿಯಾಗಿ ಮನದಟ್ಟು ಮಾಡಿಕೊಂಡಿದ್ದೇವಾ? ನಾವು ದೊಡ್ಡ ದೊಡ್ಡ ಕನ್ವೆನ್ಷನ್ಗಳನ್ನು ನಡೆಸ್ತೇವೆ, ಶಬ್ದ ಕೋಲಾಹಲಗಳನ್ನು ಮಾಡ್ತೇವೆ. ಆದರೆ ನಾವು ಕನ್ವೆನ್ಷನ್ ನಡೆಸುವಂತಹ ಸುತ್ತಮುತ್ತಲಿಂದ ಒಬ್ಬನಾದರೂ ಬಂದು ಇವರು ನಮ್ಮ ಭಾಷೆಯಲ್ಲಿ ದೇವರ ಮಹತ್ವದ ಕುರಿತಾಗಿ ಹೇಳುತ್ತಿದ್ದಾರೆ ಎಂಬ ಒಂದು ಸಾಕ್ಷಿಯನ್ನು ನಾವು ಕೇಳಿದ್ದೇವಾ? ಇಂದು ನಮ್ಮ ಆರಾಧನೆ, ನಮ್ಮ ಕನ್ವೆನ್ಷನ್ ಕೇವಲ ಶಬ್ದ ಮಾಲಿನ್ಯವಾಗಿ ಮಾರ್ಪಟ್ಟಿದೆ. ಕಾರಣ, ನಾವು ಸರಿಯಾದ ರೀತಿಯಲ್ಲಿ ದೇವರ ಪವಿತ್ರಾತ್ಮನ ಕುರಿತಾಗಿ ತಿಳುವಳಿಕೆಯನ್ನ ಪಡೆದುಕೊಂಡಿಲ್ಲ. ಅಥವಾ ಸತ್ಯವೇದದಲ್ಲಿ ಬರೆದಿರೋ ಪ್ರಕಾರವಾಗಿ ದೇವರ ಪವಿತ್ರಾತ್ಮನಿಗೆ ನಾವು ಸ್ಥಾನವನ್ನು ಕೊಡ್ತಾ ಇಲ್ಲ. ಪ್ರಿಯರೇ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಇಲ್ಲಿ ನಾವು ನೋಡುವಂಥದ್ದು ಪೇತ್ರನ ಒಂದು ಪ್ರಸಂಗ. ಹಳೆ ಒಡಂಬಡಿಕೆಯಲ್ಲಿ ನಾವು ಯೆಸ್ಕೇಲನ ಪ್ರವಾದನ ಗ್ರಂಥದಲ್ಲಿ ಒಂದು ಇಸ್ರಾಯೇಲರ ಚರಿತ್ರೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಒಣಗಿರುವಂತಹ ಎಲುಬುಗಳು, ಚಲ್ಲಾಪಿಲ್ಲಿಯಾಗಿರುವಂತಹ ಎಲುಬುಗಳು, ಒಂದಕ್ಕೊಂದು ಹೊಂದಿಕೆ ಇಲ್ಲದೆ ಇರುವಂತಹ ಎಲುಬುಗಳು. ಇವತ್ತು ಕ್ರೈಸ್ತ ಲೋಕ ಆ ರೀತಿಯಾಗಿದೆ, ಒಂದಕ್ಕೊಂದು ಹೊಂದಿಕೆ ಇಲ್ಲ. ಈ ಗ್ರೂಪ್ ಕಂಡ್ರೆ ಆ ಗ್ರೂಪ್ಗಾಗಲ್ಲ, ಆ ಗ್ರೂಪ್ ಹೇಳಿದ್ರೆ ಈ ಗ್ರೂಪ್ ಸರಿ ಇಲ್ಲ, ಯಾವುದು ಸರಿ ಇಲ್ಲ, ಚಲ್ಲಾಪಿಲ್ಲಿಯಾಗಿದ್ದೇವೆ. ಈ ಒಂದು ಕಡಿದಾದಂತಹ ಒಂದು ಕಣಿವೆ, ಎಲುಬುಗಳಿಂದ ತುಂಬಲ್ಪಟ್ಟಂತಹ ಒಂದು ಕಣಿವೆ. ದೇವರ ಪವಿತ್ರಾತ್ಮನು ಆತ್ಮ ಪರವಶನಾದಂತಹ ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾದಂತಹ ಯೆಸ್ಕೇಲನು
ಲೆಕ್ಕವಿಲ್ಲದಷ್ಟು, ಎಣಿಸಲಾಗದಷ್ಟು ಬಿದ್ದಿರುವಂತಹ ಈ ಎಲುಬುಗಳ ಬಳಿಯಲ್ಲಿ ಆತನನ್ನ ಕರೆತಂದು ಯೆಹೋವನು ಅವನಿಗೆ ಕೇಳುವಂತಹ ಒಂದು ಪ್ರಶ್ನೆ, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದು? ಒಂದೇ ನೋಟಕ್ಕೆ ಹೇಳಿದರೆ ಅಸಾಧ್ಯ. ಕಾರಣ, ಕೈಯ ಒಂದು ಎಲುಬು ಒಂದು ಕಡೆ, ತಲೆಯ ಒಂದು ಎಲುಬು ಇನ್ನೊಂದು ಕಡೆ, ಕಾಲಿನ ಎಲುಬು ಬೇರೆ ಕಡೆ, ಪಕ್ಕೆಯ ಎಲುಬು ಬೇರೆ ಕಡೆ, ಯಾರ್ದು ಅಂತಾನೆ ಗೊತ್ತಿಲ್ಲ. ಕೆಲವೊಮ್ಮೆ ಫ್ಲೈಟಲ್ಲಿ ಕ್ರಾಶ್ ಆಗ್ಬಿಟ್ಟು ಕೆಲವೊಂದು ಸತ್ತೋಗ್ಬಿಡ್ತಾರೆ. ಸಿಕ್ಕಿರುವಂತಹ ಭಾಗಗಳನ್ನು ಒಂದುಗೂಡಿಸಿ ಏನು ಮಾಡ್ತಾರೆ, ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಾರೆ. ಇಲ್ಲದೆ ಹೋದ್ರೆ ಸಿಕ್ಕಿರುವಂಥದ್ದನ್ನು ಒಂದುಗೂಡಿಸಿ ಒಂದು ಶವವಾಗಿ ಮಾರ್ಪಡಿಸ್ತಾರೆ. ಅಂತಹ ಒಂದು ಪರಿಸ್ಥಿತಿ ಇಲ್ಲಿ ಯೆಹೋವನು ಕೇಳುವಂಥದ್ದು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದು? ಪ್ರವಾದಿಯ ಉತ್ತರ, ಯೆಹೋವನೇ ನೀನೇ ಬಲ್ಲೆ. ಯಾಕಂದ್ರೆ ಯೆಹೂದ್ಯರು ಬಾಬೇಲಿನಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದಾರೆ. ಯೆಹೋಶುವನು ಇಸ್ರಾಯೇಲರಿಗೆ ಕಾನಾನ್ ದೇಶವನ್ನು ವಿಭಾಗಿಸಿಕೊಟ್ಟಾಗ ಒಂದೊಂದು ಗೋತ್ರಗಳಿಗೆ ಒಂದೊಂದು ಸ್ಥಳ, ಅವರು ಗೋತ್ರವಾಗಿ ವಾಸಿಸುತ್ತಿದ್ದಂಥವರು, ಚೆಲ್ಲಾಪಿಲ್ಲಿಯಾಗಿ ಅಲ್ಲ. ಯಹೂದ ಗೋತ್ರ ಒಂದು ಕಡೆ, ಸಿಮಿಯೋನ್ ಗೋತ್ರ ಒಂದು ಕಡೆ, ಬೆನ್ಯಾಮಿನ್ ಗೋತ್ರ ಒಂದು ಕಡೆ. ಯಹೂದ ಗೋತ್ರದ ಅರ್ಧ ಜನ, ಬೆನ್ಯಾಮಿನ್ ಗೋತ್ರದ ಕಾಲು ಭಾಗ, ಸಿಮಿಯೋನ್ ಗೋತ್ರದ ಕಾಲು ಭಾಗ ಅಲ್ಲ ವಾಸ ಮಾಡುವಂಥದ್ದು. ಒಂದೊಂದು ಗೋತ್ರ ಒಂದೊಂದು ಕಡೆ. ಅವರಿಗೆ ದೇಶವನ್ನು ವಿಭಾಗಿಸಿ ಕೊಟ್ಟಿರುವಂಥದ್ದು ಗೋತ್ರವಾಗಿ. ಆದರೆ ಇಲ್ಲಿ ಚೆಲ್ಲಾಪಿಲ್ಲಿ ಆಗ್ಬಿಟ್ಟಿದ್ದಾರೆ. They are scattered in the Babel. ಸೊ ಇಲ್ಲಿ ಯೆಹೋವನು ಯೆಹೆಜ್ಕೇಲನಿಗೆ ಕೇಳುವಂತಹ ಪ್ರಶ್ನೆ, ಮನುಷ್ಯ ಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದು? ಮಾನಸಿಕವಾಗಿ ನೋಡುವುದಾದ್ರೆ ಇಟ್ ಇಸ್ ಇಂಪಾಸಿಬಲ್. ಆದ್ರೆ ಯೆಹೆಜ್ಕೇಲ ಹೇಳ್ತಾ ಇದ್ದಾನೆ, ಲಾರ್ಡ್ ಯು ನೋ ದಟ್, ನಿನಗೆ ಗೊತ್ತುಂಟು. ಸೊ ನಾವು ನೋಡುವಂಥದ್ದು ದೀವೋಕ್ತಿಯನ್ನ ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನ ಕೇಳಿರಿ. ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಉಗಿಸುವೆನು, ನೀವು ಬದುಕುವಿರಿ. ನಿಮ್ಮ ಮೇಲೆ ನರಗಳು ಮಾಂಸಗಳು ಹರಡಿಕೊಳ್ಳುವುದು, ಚರ್ಮವು ಹೊದಿಕೆಯಾಗುವುದು. ಯಾವ ಕ್ಷಣದಲ್ಲಿ ಪ್ರವಾದಿಯ ಬಾಯಿಂದ ಆ ಮಾತು ಹೊರಬಂದಿತು, ಎಲ್ಲ ಎಲುಬುಗಳು ಒಂದಕ್ಕೊಂದು ಒಂದುಗೂಡಿ ಒಂದು ಶರೀರವಾಗಿ ಮಾರ್ಪಟ್ಟಿತು. ತಿರುಗಿ ಪ್ರವಾದಿ ದೈವೋಕ್ತಿಯನ್ನು ನುಡಿಯಲು ಶ್ವಾಸವು ಅವುಗಳಿಗೆ ಒಕ್ಕಲು ಅವು ಬದುಕಿದವು. 11ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ನರಪುತ್ರ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಇಗೋ ಈ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆ ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಇಲ್ಲಿ ಸರ್ವಶಕ್ತನಾದ ದೇವರು ನಿರೀಕ್ಷೆ ಇಲ್ಲದೆ ಬಾಬೇಲಿನಲ್ಲಿ ಚೆಲ್ಲಾಪಿಲ್ಲಿಯಾಗಿ ವಾಸಿಸುತ್ತಿರುವಂತಹ ಇಸ್ರಾಯೇಲ್ ಗೋತ್ರದವರಿಗೆ ಹೇಳುವಂಥದ್ದು, ನಾನು ನಿಮ್ಮನ್ನು ಗೋತ್ರವಾಗಿ ಒಂದುಗೂಡಿಸಿ ಇಸ್ರಾಯೇಲಿಗೆ ಬರಮಾಡ್ತೇನೆ. ಸೊ ನೀವು ಚೆಲ್ಲಾಪಿಲ್ಲಿಯಾಗಿದ್ದೀರಾ, ನೀವು ಮಿಶ್ರ ಗೋತ್ರದಲ್ಲಿ ವಾಸಿಸ್ತಾ ಇದ್ದೀರಾ. ಆದರೆ ನಾನು ನನ್ನ ಆತ್ಮನನ್ನ ನಿಮ್ಮ ಮೇಲೆ ಕಳುಹಿಸುವುದರ ಮೂಲಕವಾಗಿ ನಿಮ್ಮನ್ನು ಒಂದುಗೂಡಿಸುತ್ತೇನೆ. ಇದು ಆತ್ಮನ ಒಂದು ಪ್ರತ್ಯೇಕತೆ. ಇದು ಪವಿತ್ರಾತ್ಮನ ಒಂದು ಪ್ರತ್ಯೇಕತೆ. ಪ್ರಿಯರೇ, ಪವಿತ್ರಾತ್ಮನ ಶಕ್ತಿ ನಮ್ಮ ಮೇಲೆ ಬರಲು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇರಬಾರದು. we are all equal. ಇಲ್ಲಿ ನಾವು ನೋಡ್ತೇವೆ,
ಪೇತ್ರನು 11 ಮಂದಿ ಸಹಿತವಾಗಿ ಎದ್ದು ನಿಂತುಕೊಂಡ. ಪೇತ್ರನ ಜೀವಿತವನ್ನ ಕಲಿಯುವಾಗ ಪ್ರತಿಯೊಂದು ಸಂದರ್ಭದಲ್ಲೂ ತಾ ಮುಂದು ಎಂಬುದಾಗಿ ಓಡ್ತಾ ಇದ್ದ ಅವನು. ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬರ್ಬೇಕಾದ್ರೆ ತಾನು ಇಳಿದು ಹೋದ. ಯೇಸು ಸ್ವಾಮಿಯ ಮರಣವನ್ನ ಕುರಿತಾಗಿ ಹೇಳುವಾಗ ನಿನಗೆ ಈ ರೀತಿ ಸಂಭವಿಸಬಾರದು ಎಂಬುದಾಗಿ ಹೇಳ್ದ. ಎಲ್ಲರೂ ನನ್ನನ್ನು ಬಿಟ್ಟು ಹೋಗ್ತಾರೆ ಎಂಬುದಾಗಿ ಹೇಳಿದಾಗ ನಾನು ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ ಹೇಳ್ದ. ಆದರೆ ಪವಿತ್ರಾತ್ಮನ ಶಕ್ತಿ ಅವನ ಮೇಲೆ ಬಂದಾಗ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ ಪೇತ್ರನು ಒಬ್ಬಂಟಿಗನಾಗಿ ಎದ್ದೋಳಿಲ್ಲ. ಆತನು 11 ಸಹಿತವಾಗಿ ಎದ್ದು ನಿಂತುಕೊಂಡು ದೇವರ ಪ್ರಸಂಗವನ್ನ ಮಾಡ್ದ, ಸುವಾರ್ತೆಯನ್ನು ಸಾರ್ದ. ಅನ್ಯೋನ್ಯತೆ, ಐಕ್ಯತೆಯಾಗಿದೆ ಪವಿತ್ರಾತ್ಮನ ಒಂದು ಕಾರ್ಯ ಅನ್ನುವಂಥದ್ದು. ಇವತ್ತು ಕ್ರೈಸ್ತ ಲೋಕದಲ್ಲಿ, ಪ್ರತ್ಯೇಕವಾಗಿ ಪೆಂಟಕೋಸ್ಟ್ ಲೋಕದಲ್ಲಿ ಈ ಐಕ್ಯತೆ ಇಲ್ಲ. ಆದರೆ ನಾವು ಹೇಳುವಂಥದ್ದು ನಾವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರು ಎಂಬುದಾಗಿ. ದೇವರ ಪವಿತ್ರಾತ್ಮ ಅದು ಐಕ್ಯತೆಯಾಗಿದೆ, ಭಿನ್ನಾಭಿಪ್ರಾಯವಲ್ಲ. ಸೊ ನಮ್ಮಲ್ಲಿ ಭಿನ್ನಾಭಿಪ್ರಾಯವಿರುವುದಾದರೆ ಅದರ ಅರ್ಥ ನಾವು ಹೊಂದಿಕೊಂಡಿರುವಂತಹ ಆತ್ಮ ಅದು ಪವಿತ್ರ ಆತ್ಮ ಅಲ್ಲ. ಸೊ ಇಲ್ಲಿ ನಾವು ನೋಡುವಂಥದ್ದು ಪವಿತ್ರಾತ್ಮ ನಮ್ಮನ್ನ ಒಂದುಗೂಡಿಸ್ತಾನೆ. ಪವಿತ್ರಾತ್ಮನ ಸಕ್ರಿಯೆ ಅನ್ನುವಂಥದ್ದು ಲೋಕಕ್ಕೆ ಕ್ರಿಸ್ತನ ಕುರಿತಾಗಿರುವಂತಹ ನಿಜವಾದ ಸುವಾರ್ತೆಯನ್ನು ತಿಳಿಯಪಡಿಸುವಂಥದ್ದಾಗಿದೆ. ಆದರೆ ಇವತ್ತು ನಾವು ಸಾರುವಂತಹ ಸುವಾರ್ತೆ ಏನಾಗಿದೆ? ರಕ್ಷಣೆ ಸುವಾರ್ತೆಯನ್ನು ನಾವು ಸಾರ್ತಾ ಇದ್ದೇವಾ? ಇಂದು ನಾವು ಗಳಿಕೆಯ ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ. ನೆನ್ನೆ ಒಬ್ಬರು ಒಂದು ವಿಡಿಯೋದಲ್ಲಿ ನೋಡಿದೆ, ಪ್ರಾಸ್ಪರಿಟಿ ಇಸ್ ಎ ಗಾಡ್ಸ್ ಪ್ಲಾನ್. ಸೊ ನೀನು ಕೆಲಸ ಮಾಡಿ, ನೀನು ಸಂಪಾದನೆ ಮಾಡು, ಪ್ರಾಸ್ಪರಿಟಿ ಇಸ್ ನಾಟ್ ಅಗೇನ್ಸ್ಟ್ ಗಾಡ್. ಆದರೆ ಪವಿತ್ರಾತ್ಮನ ಹೆಸರನ್ನ ಹೇಳಿ ಸಂಪಾದನೆ ಮಾಡುವಂಥದ್ದು ತಪ್ಪು. ಸೊ ನಿನಗೆ ವಿದ್ಯಾಭ್ಯಾಸ ಉಂಟು, ನಿನಗೆ ಕೆಲಸ ಉಂಟು, ಯು ಕ್ಯಾನ್ ಅರ್ನ್ ವಾಟ್ ಎವರ್ ಯು ವಾಂಟ್. ಬಟ್ ಒನ್ ಥಿಂಗ್ ಯು ಶುಡ್ ಆಲ್ವೇಸ್ ರಿಮೆಂಬರ್, ಇಟ್ ಶುಡ್ ಬಿ ಅಕಾರ್ಡಿಂಗ್ ಟು ದ ಗಾಡ್ಸ್ ಪ್ಲಾನ್ ಅಂಡ್ ಪರ್ಪಸ್. ದೇವರ ಪದ್ಧತಿಗೆ ಅನುಗುಣವಾಗಿರಬೇಕು. ಸುಳ್ಳಾದದನ್ನ ಹೇಳಿ, ಸುಳ್ಳಾದದನ್ನ ಮಾಡಿ ಸಂಪಾದಿಸುವಂಥದ್ದು ದೇವರಿಂದ ಬರುವಂಥದ್ದಲ್ಲ. ಪ್ರಿಯರೇ, ಇಂದು ನಾವು ಯೆಹೆಜ್ಕೇಲನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲ್ ಹೇಳ್ತಾ ಇದ್ದಾರೆ ನಮಗೆ ನಿರೀಕ್ಷೆ ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾನೆ, ನೋ, ನಾನು ನಿಮ್ಮನ್ನು ಏನು ಮಾಡ್ತಾನೆ, ಒಂದುಗೂಡಿಸ್ತೇನೆ. ನಾನು ನಿಮ್ಮನ್ನು ತಿರುಗಿ ಇಸ್ರಾಯೇಲ್ಗೆ ಬರಮಾಡ್ತೇನೆ. ಯಾವ ರೀತಿಯಾಗಿ? ಗೋತ್ರವಾಗಿ ಬರಮಾಡ್ತೇನೆ, ನಾಟ್ ಆಸ್ ಎ ಮಿಕ್ಸ್ಡ್. ಇವತ್ತು ನಾವು ಮಿಕ್ಸ್ ಆಗೋಗ್ಬಿಟ್ಟಿದ್ದೀವಿ, ಲೋಕದೊಂದಿಗೆ ಮಿಕ್ಸ್ ಆಗೋಗ್ಬಿಟ್ಟಿದ್ದೀವಿ. ಯೋಹಾನನ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು 2ನೇ ಅಧ್ಯಾಯದಲ್ಲಿ ಯೋಹಾನನು ಹೇಳಿರುವಂತಹ ಒಂದು ಮಾತು, ಲೋಕವನ್ನಾಗಲಿ ಲೋಕದಲ್ಲಿ ಇರುವುದನ್ನಾಗಲಿ ಪ್ರೀತಿ ಮಾಡಬೇಡ್ರಿ. ಇವತ್ತು ವಿ ಲವ್ ವರ್ಡ್ ಸೋ ಮಚ್ ಮೋರ್ ದೆನ್ ಗಾಡ್. ಇವತ್ತು ಲೋಕವನ್ನ ಪ್ರೀತಿಸಿ ಲೋಕದಲ್ಲಿರುವಂಥದ್ದನ್ನ ಪಡೆದುಕೊಳ್ಳುವುದಕ್ಕೆ ದೇವರ ಪವಿತ್ರಾತ್ಮನನ್ನು ನಾವು ಬಳಸುವಂಥವರಾಗಿ ಮಾರ್ಪಟ್ಟಿದ್ದೇವೆ. ನಾನು ಜೀನಿ ಕಥೆ ಹೇಳಿದ ರೀತಿಯಲ್ಲಿ, ಹೋಲಿ ಸ್ಪಿರಿಟ್ ಇಸ್ ನಾಟ್ ಅ ಜೀನಿ. ದೇವರ ಪವಿತ್ರಾತ್ಮನು ಜೀನಿ ಅಲ್ಲ. ದೇವರ ಪವಿತ್ರಾತ್ಮನು ಲೋಕಕ್ಕೆ ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ಬರಲಿರುವ ನ್ಯಾಯ ತೀರ್ಪಿನ ಕುರಿತಾಗಿ ಅರ್ಹನ ಹುಟ್ಟಿಸುವಂತವನು. ಅದಕ್ಕೋಸ್ಕರವಾಗಿ ದೇವರು ಈ ಪವಿತ್ರಾತ್ಮನನ್ನ ನಮ್ಮ ಮೇಲೆ ಸುರಿಯ ಮಾಡಿದ್ದಾನೆ. ಈ ಪವಿತ್ರಾತ್ಮನನ್ನ ದೇವರು ನಮಗೆ ಸುರಿಸಿರುವಂಥದ್ದು ನೋಡಿ, 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ದೇವರಿಂದ ದೊರಕಿರುವ, ನಮ್ಮಲ್ಲಿ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಮ್ಮ ದೇಹ ದೇವರ ಗರ್ಭಗುಡಿ. ವಿ ಆರ್ ದ ಟೆಂಪಲ್ ಆಫ್ ಗಾಡ್. ಸೊ
ದೇವಾಲಯದ ಪ್ರತ್ಯೇಕತೆ ದೇವರನ್ನ ಸ್ತುತಿಸುವಂಥದ್ದು. ನಮ್ಮ ಪ್ರತ್ಯೇಕತೆ, ನಮ್ಮ ಡ್ಯೂಟಿ, ಅವರ್ ಡ್ಯೂಟಿ ಟು ಪ್ರೊಕ್ಲೈಮ್ ಗಾಡ್ಸ್ ಗ್ಲೋರಿ, ಅವರ್ ಡ್ಯೂಟಿ ಟು ಪ್ರೊಕ್ಲೈಮ್ ಗಾಡ್ಸ್ ರೈಚಸ್ನೆಸ್ ಟು ದ ವರ್ಲ್ಡ್. ಅದಕ್ಕೋಸ್ಕರವಾಗಿ ಈ ಪವಿತ್ರಾತ್ಮ ನಮಗೆ ಕೊಡಲ್ಪಟ್ಟಿರುವಂಥದ್ದು. ಪ್ರಿಯರೇ, ಇದಕ್ಕೆ ಅನುಗುಣವಾಗಿ ನಾವು ಜೀವಿಸ್ತಾ ಇದ್ದೇವಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಅಥವಾ ಜೀನಿ ಥರ ದೇವರೇ ಉಜ್ಜು ಬಿಟ್ಟು ಅದು ಹೊರಗೆ ಬಂದಾಗ ನನಗೆ ಕಾರ್ ಬೇಕು, ನನಗೆ ಮನೆ ಬೇಕು, ನನಗೆ ಮಗು ಆಗಬೇಕು, ನಾನು ಪಾಸ್ ಆಗಬೇಕು, ನಾನು ಅಮೇರಿಕಕ್ಕೆ ಹೋಗಬೇಕು. ಅಥವಾ ಕೆಲವರು ಪ್ರಸಂಗ ಮಾಡಿದ್ದನ್ನು ಕೇಳಿದ್ದೇನೆ, ನೀವು ಇಲ್ಲಿ ಆರಾಧನೆ ಮಾಡಿದ್ರೆ ಅಮೇರಿಕಾದಲ್ಲಿರುವಂಥ, ಇಂಗ್ಲೆಂಡಲ್ಲಿರುವಂಥ ನಿಮ್ಮ ಮಕ್ಕಳ ಜೀವಿತ ದೇವರು ಅದ್ಭುತ ಮಾಡ್ತಾನೆ. ಪವಿತ್ರಾತ್ಮನು ಕೇವಲ ಒಂದು ಜೀನಿನ, ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ, ಪವಿತ್ರಾತ್ಮನು ಒಂದು ಜೀನಿನ. ದಯಮಾಡಿ ಯಥಾರ್ಥವಾದಂತಹ ಪವಿತ್ರಾತ್ಮನ ಕ್ರಿಯೆ ಏನೆಂಬುದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನು ನಾವು ಕ್ರಮಪಡಿಸಿಕೊಳ್ಳುವುದಾದರೆ, ಯಾವ ರೀತಿಯಾಗಿ ಇಸ್ರಾಯೇಲ್ ಹೇಳಿದ್ರು, ನಮಗೆ ನಿರೀಕ್ಷೆ ಇಲ್ಲ, ವಿ ನೋ ಮೋರ್ ಹೋಪ್ ಎಂಬುದಾಗಿ. ಆದರೆ ದೇವರ ಪವಿತ್ರ ಆ ಒಂದು ಶಕ್ತಿ, ಆ ಒಂದು ಆತ್ಮ ಚೆಲ್ಲಾಪಿಲ್ಲಿಯಾದಂತಹ ಎಲುಬುಗಳನ್ನು ಒಂದುಗೂಡಿಸಿ, ನರವನ್ನ, ಮಾಂಸವನ್ನ, ಚರ್ಮವನ್ನ ಒದಿಸಿ, ಶ್ವಾಸವನ್ನ ಒಕ್ಕಿಸಿ ಒಂದು ದೊಡ್ಡ ಸೈನ್ಯವಾಗಿ ಎಬ್ಬಿಸಿದ ರೀತಿಯಲ್ಲಿಯೇ ಈ ದಿನಗಳಲ್ಲಿ ಯಾವ ರೀತಿಯಾಗಿ ಪಂಚಾಶತಮ ದಿನದಂದು ಪೇತ್ರನ ಒಂದು ಪ್ರಸಂಗ 3,000 ಜನರಿಗೆ ಮಾನಸಾಂತರಕ್ಕೆ ಕಾರಣವಾಗಿ ಮಾರ್ಪಟ್ಟಿತ್ತು, ಅದೇ ರೀತಿಯಲ್ಲಿ ಈ ದಿನಗಳಲ್ಲಿ ಆ ಪವಿತ್ರಾತ್ಮನ ಶಕ್ತಿಯಿಂದ, ಆ ಪವಿತ್ರಾತ್ಮನ ಬಲದಿಂದ ನಾವು ದೇವರ ಸೇವೆಯಲ್ಲಿ ಮುಂದುವರಿಯುವಂಥವರಾದರೆ ಅನೇಕ ಆತ್ಮಗಳ ರಕ್ಷಣೆಗೆ ನಮ್ಮನ್ನು ದೇವರು ಕಾರಣಕರ್ತನಾಗಿ ಮಾರ್ಪಡಿಸುವಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ನಮ್ಮ ಕಣ್ಣುಗಳನ್ನು ಮುಚ್ಚನ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ಸ್ತೋತ್ರ. ವಾಕ್ಯದ ಗುಡಾರ್ಥಗಳನ್ನು ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರ. ಕೇಳಿರುವಂಥ ನಿಮ್ಮ ಮಕ್ಕಳಿಗಾಗಿ ಸ್ತೋತ್ರ. ಆಶೀರ್ವದಿಸು. ಹೌದು ಕರ್ತನೆ, ಕೇಳುವಂಥವರು ಮಾತ್ರವಲ್ಲ ಕರ್ತನೆ, ಅದನ್ನು ಕಲಿತು ಪವಿತ್ರಾತ್ಮನ ಕ್ರಿಯೆ ಏನೆಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ತಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಳುವಂಥ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವನ್ನಲ್ಲಿ ಆಗಿರಲಿ, ಆಮೇನ್. ಮತ್ತು ಆವರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತೇವೆ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.